ಗುರು ಬೈಂದಿಟ್ಯಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಮತ್ತೆ ಈ ಹೊಸ ವಿಡಿಯೋದಲ್ಲಿ ಹೊಸದಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಕನ್ನಡ ಡಬ್ಡ್ ಮೂವಿಗಳ ಬಗ್ಗೆ ಹೇಳುತ್ತೇನೆ. ಮತ್ತು ಎಲ್ಲ ಮೂವಿಗಳ ಲಿಂಕನ್ನು ಸಹ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಮೊದಲ ಬಾರಿಗೆ ವಿಸಿಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 5 ಇಲ್ಲಿ ಬರೋ ಹೆಸರು ದಿ ವಾರಿಯರ್. ಇದು 2022ರಲ್ಲಿ ಬಂದ ತೆಲುಗು ಭಾಷೆ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದು ಎನ್ ಲಿಂಗುಸ್ವಾಮಿ ಡೈರೆಕ್ಷನಲ್ಲಿ ಬಂದಿದೆ. IMDbಯಲ್ಲಿ 4.7 ಔಟ್ ಆಫ್ 10, 71% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ರಾಮ್ ಪೋತಿನೇನಿ, ಕೃತಿ ಶೆಟ್ಟಿ, ಆದಿ ಪಿಂಡಿ ಶೆಟ್ಟಿ ಮುಖ್ಯ ಪಾತ್ರದಲ್ಲೇ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ರಾಮ್ ಒಬ್ಬ ಪ್ರಾಮಾಣಿಕ ಡಾಕ್ಟರ್ ಆಗಿ ಕರ್ನೂಲ್ ನಗರಕ್ಕೆ ನೇಮಕಗೊಳ್ಳುತ್ತಾನೆ. ಅಲ್ಲಿ ಗ್ಯಾಂಗ್ಸ್ಟರ್ ಆಗಿರೋ ಗುರುವಿದೇ ಆಳ್ವಿಕೆಯಲ್ಲಿ ಇರುತ್ತದೆ ಮತ್ತು ಅವನು ಗುರುವಿನ ವಿರುದ್ಧ ಯಾವುದೇ ಕೇಸ್ ಹಾಕಿದರೂ ವಿಫಲನಾಗುತ್ತಾನೆ ಮತ್ತು ಅವನಿಗೆ ಯಾವುದೇ ಆಯ್ಕೆ ಇಲ್ಲದೆ ರಾಮ್ ತನ್ನ ಟ್ರ್ಯಾಕನ್ನು ಬದಲಾಯಿಸುತ್ತಾನೆ ಮತ್ತು ಪೊಲೀಸ್ ಆಗಿ ಬದಲಾಗುತ್ತಾನೆ. ದೋಸ್ತ, ಒಬ್ಬ ಡಾಕ್ಟರ್ ಪೊಲೀಸ್ ಆಗಿದ್ದು ಹೇಗೆ ಮತ್ತು ಇವರಿಬ್ಬರ ನಡುವೆ ಕೊನೆಗೆ ಯಾರು ಗೆಲ್ಲುತ್ತಾರೆ ಎಂಬುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ದೋಸ್ತು, ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲೇ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 4 ಬರೋ ಹೆಸರು ಕಂದಿರಿಗ. ಇದು 2011ರಲ್ಲಿ ಬಂದ ತೆಲುಗು ಭಾಷೆ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ. ಇದು ಸಂತೋಷ್ ಡೈರೆಕ್ಷನಲ್ಲಿ ಬಂದಿದೆ. IMDbಯಲ್ಲಿ 6.1 ಔಟ್ ಆಫ್ 10, 73% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ರಾಮ್ ಪೋತಿನೇನಿ, ಹನ್ಷಿಕಾ, ಸೋನು ಸೂದ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಶ್ರೀನು ತನ್ನ ಡಿಗ್ರಿಯನ್ನು ಪೂರ್ಣಗೊಳಿಸಲು ಅವನು ಹೈದರಾಬಾದಿಗೆ ಬರುತ್ತಾನೆ ಮತ್ತು ಅಲ್ಲಿ ಶ್ರುತಿಯನ್ನು ನೋಡಿ ಶ್ರೀನು ಅವಳಿಗೆ ತಕ್ಷಣವೇ ಬೀಳುತ್ತಾನೆ. ಆದರೆ ಶ್ರುತಿಯು ಹೈದರಾಬಾದಿನ ಕುಖ್ಯಾತ ಗುಂಡ ಆಗಿರುವ ಭವಾನಿಯು ತನ್ನ ಪ್ರೀತಿಯ ಆಸಕ್ತಿ ತೋರಿಸಿ ಭವಾನಿಯು ಅವಳನ್ನು ಭಯಭೀತಗೊಳಿಸಿರುತ್ತಾನೆ ಮತ್ತು ಶ್ರುತಿಗೆ ಅಡ್ಡಿಪಡಿಸಿದಂತೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿರುತ್ತಾನೆ. ಶ್ರುತಿಯು ಯಾರಾದರೂ ತನ್ನನ್ನು ಈ ದುಃಖದಿಂದ ರಕ್ಷಿಸುತ್ತಾರೆ ಎಂದು ಕಾಯುತ್ತಿರುತ್ತಾಳೆ. ಇವರಿಬ್ಬರ ಮಧ್ಯದಲ್ಲಿ ಶ್ರೀನು ಪ್ರವೇಶಿಸಿದಾಗ ಮುಂದೆ ಏನಾಗುತ್ತದೆ ಮತ್ತು ಕೊನೆಗೆ ಶ್ರುತಿ ಯಾರನ್ನು ಮದುವೆಯಾಗುತ್ತದೆ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ದೋಸ್ತ, ಫುಲ್ ಮೂವಿ ಅನ್ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 3 ಇಲ್ಲಿ ಬರೋ ಹೆಸರು ವಾತಿ. ಇದು 2023ರಲ್ಲಿ ಬಂದ ತಮಿಳು ಭಾಷೆಯ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದು ವೆಂಕಿ ಅಟ್ಲೂರು ಡೈರೆಕ್ಷನಲ್ಲಿ ಬಂದಿದೆ. IMDbಯಲ್ಲಿ 7.2 ಔಟ್ ಆಫ್ 10, 92% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಧನುಷ್, ಸಂಯುಕ್ತ, ಸಮುದ್ರಕನಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಧನುಷ್ ಅವರು ತ್ರಿಪಾಠಿ ಶಿಕ್ಷಣ ಸಂಸ್ಥೆಯಲ್ಲಿ TEI ಜೂನಿಯರ್ ಉಪನ್ಯಾಸಕರಾಗಿರುತ್ತಾರೆ ಮತ್ತು ಕಾಲೇಜು ಆಡಳಿತ ಮಂಡಳಿಯು ಆಂಧ್ರ ಪ್ರದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಸರ್ಕಾರಿ ಕಾಲೇಜುಗಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಮತ್ತು ಬಾಲು ಅವರನ್ನು ಸಿರಿಪುರಂ ಎಂಬ ಊರಿಗೆ ವಿದ್ಯಾರ್ಥಿಗಳಿಗೆ ಕಲಿಸಲು ಅಲ್ಲಿಗೆ ಕಳುಹಿಸುತ್ತಾರೆ. ಅಲ್ಲಿ ಉಪನ್ಯಾಸಕಿಯಾಗಿರುವ ಸಂಯುಕ್ತ ಅವರ ಸಹಾಯದಿಂದ ಸ್ಥಳೀಯ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ. ಇದರಿಂದ TEI ಅಧ್ಯಕ್ಷ ತ್ರಿಪಾಠಿ ಕೋಪಗೊಂಡು ಅವರು ಬಾಲ ಅವರ ಯೋಜನೆಗಳನ್ನು ಹಾಳು ಮಾಡುತ್ತಾರೆ. ದೋಸ್ತ, ತ್ರಿಪಾಠಿಯು ಬಾಲು ಅವರ ಯೋಜನೆಗಳನ್ನು ಏಕೆ ಹಾಳು ಮಾಡಿದರು, ಬಾಲು ಮುಂದೇನು ಮಾಡಿದರು ಎಂಬುದನ್ನು ತಿಳಿಯಲು ನೀವು ಈ ಸಿನಿಮಾ ನೋಡಲೇಬೇಕು. ದೋಸ್ತ, ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿ. ನಂಬರ್ 2 ಅಲ್ಲಿ ಬರೋ ಹೆಸರು ಫಿದಾ. ಇದು 2017ರಲ್ಲಿ ಬಂದ ತೆಲುಗು ಭಾಷಾ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ. ಇದು ಶೇಖರ್ ಕಮ್ಮೂಲ್ ಡೈರೆಕ್ಷನಲ್ಲಿ ಬಂದಿದೆ. IMDbಯಲ್ಲಿ 7.4 ಔಟ್ ಆಫ್ 10, 81% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಸಾಯಿ ಪಲ್ಲವಿ, ವರುಣ್ ತೇಜ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ವರುಣ್ ತೇಜ್ ತನ್ನ ಸಹೋದರನನ್ನು ಮದುವೆಯಾಗಲು ಭಾರತಕ್ಕೆ ಬರುತ್ತಾನೆ. ಅಲ್ಲಿ ಅವನು ಭಾನುಮತಿ ಮತ್ತು ವರುಣ್ ತೇಜ್ ಇಬ್ಬರ ನಡುವೆ ಪ್ರೀತಿ ಅರಳುತ್ತದೆ. ಆದರೆ ಇಬ್ಬರು ಪರಸ್ಪರ ತಮ್ಮ ಪ್ರೀತಿಯನ್ನು ಬಹಿರಂಗಪಡಿಸುವುದಿಲ್ಲ. ಆದರೆ ತನ್ನ ಅಣ್ಣನ ಮದುವೆ ಮುಗಿದ ನಂತರ ಮತ್ತೆ USಗೆ ಹೋಗಿ ಹಿಂತಿರುಗಿದ ನಂತರ ವರುಣ್ ಅಂತಿಮವಾಗಿ ಮುಂದೆ ಬಂದು ಭಾನುಗೆ ತನ್ನ ಪ್ರೀತಿಯನ್ನು ಹೇಳಿದಾಗ ತಿರಸ್ಕರಿಸುತ್ತಾಳೆ. ದೋಸ್ತ, ವರುಣ್ ಪ್ರೀತಿಯನ್ನು ಭಾನು ತಿರಸ್ಕರಿಸಿದ್ದಕ್ಕೆ ಇದರ ಹಿಂದಿರುವ ಕಾರಣ ಏನು ಮತ್ತು ಇಬ್ಬರು ಕೊನೆಗೆ ಮದುವೆ ಆಗುತ್ತಾರೆ ಇಲ್ಲವೋ ಎಂಬುದನ್ನು ನೀವು ಈ ಸಿನಿಮಾದಲ್ಲೇ ನೋಡಬೇಕು. ಫುಲ್ ಮೂವಿ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ನಂಬರ್ 1ರಲ್ಲಿ ಬರೋ ಹೆಸರು ಒನ್ ನೆನಕುದ್ದೀನ್. ಇದು 2014ರಲ್ಲಿ ಬಂದ ತೆಲುಗು ಭಾಷೆಯ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದು ಸುಕುಮಾರ್ ಡೈರೆಕ್ಷನಲ್ಲಿ ಬಂದಿದೆ. IMDbಯಲ್ಲಿ 8 ಔಟ್ ಆಫ್ 10, 89% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ.
ಇದರ ಕಾಸ್ಟ್ನಲ್ಲಿ ಮಹೇಶ್ ಬಾಬು, ಕೃತಿ ಸನೂನ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಮಹೇಶ್ ಬಾಬು ತನ್ನ ಬಾಲ್ಯದ ವಯಸ್ಸಿನಲ್ಲಿ ಅವನು ತನ್ನ ಹೆತ್ತವರು ಭೀಕರ ಹತ್ಯೆಗೆ ಸಾಕ್ಷಿಯಾಗಿರುತ್ತಾನೆ. ಆದರೆ ಅವರು ಹೇಗೆ ಕಾಣುತ್ತಾರೆ ಅಥವಾ ಅವರು ಎಲ್ಲಿ ವಾಸಿಸುತ್ತಿದ್ದರು ಎಂಬುದರ ಬಗ್ಗೆ ಅವನಿಗೆ ಸ್ಪಷ್ಟವಾದ ನೆನಪು ಇರುವುದಿಲ್ಲ. ಆದರೆ ಸಮೀರಾ ಎಂಬ ಪತ್ರಕರ್ತೆ ಸಹಾಯದಿಂದ ಗೌತಮ್ ತನ್ನ ಹೆತ್ತವರ ಬಗ್ಗೆ ಹುಡುಕಲು ಗೋವಾ, ಉತ್ತರ ಐರ್ಲೆಂಡ್ ಮತ್ತು ಲಂಡನ್ನಿಗೆ ಹೋದಾಗ ಅಲ್ಲಿ ಅವನಿಗೆ ಅನೇಕ ಸಮಸ್ಯೆಗಳು ಎದುರಾದಾಗ ಇವನ್ನೆಲ್ಲ ಸಮಸ್ಯೆಗಳನ್ನು ದಾಟಿ ಹೇಗೆ ತನ್ನ ಹೆತ್ತವರ ಹತ್ಯೆ ಮಾಡಿದವರನ್ನು ಕಂಡುಕೊಳ್ಳುತ್ತಾನೆ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ದೋಸ್ತ, ಫುಲ್ ಮೂವಿ ಅನ್ಅಫಿಷಿಯಲಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಇಂಥ ಹೊಸ ಸೌತ್ ಇಂಡಿಯನ್ ಡಬ್ಡ್ ಮೂವಿಗಳ ಬಗ್ಗೆ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.